Hi guys, welcome back to our YouTube channel. ಉಜ್ವಲ ಮೋಹನ್ ಗೌಡ ಯೂಟ್ಯೂಬ್ ಚಾನಲ್. ಉಜ್ವಲ ಇಲ್ಲಿದ್ದಾಳೆ ಅಂಡ್ ಮೋಹನ್ ಅವ್ರು ಇಲ್ಲಿದ್ದಾರೆ. ಎಸ್ ಗೈಸ್, ನಾವು ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂದ್ರೆ ವೆಯ್ಟ್ ಗೈಸ್ ತೋರಿಸ್ತೀನಿ. ನಾವು ಇವಾಗ ಕೈವಾರ ಬೆಟ್ಟಕ್ಕೆ ಬಂದಿದ್ದೀವಿ. ನೋಡಿ, ಈ ಸ್ಟೆಪ್ಸ್ ಎಲ್ಲ ಹತ್ತಬೇಕು ಆ್ಯಂಡ್ ಇಷ್ಟೇ ಸ್ಟೆಪ್ಸ್ ಗೈಸ್. ಅಲ್ಲಿಂದ ಇಲ್ಲಿ ತನಕ ಹತ್ತಿದೀವಿ. ನಂಬ್ರಿ ಯಾವಾಗ ನಿಮ್ರಿ ಕುತ್ಕೊಂಡಿರೋದು ಸುಮ್ಮನೆ ಅಲ್ಲ, ವರ್ಕ್ ಇಲ್ಲಿ ವರ್ಕು. ಇವತ್ತು ಸಂಡೇ, ಇಲ್ಲಿ ವರ್ಕು ಗೈಸ್. ಇವಾಗ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಎಷ್ಟಾಗಿದೆ ನೋಡಿ ಟೈಮು? 7:52. ಅಲ್ಲಿಗೆ ಹತ್ತದ್ಮೇಲೆ ಎಷ್ಟೊತ್ತಿಗೆ ಹತ್ತೀವಿ ಅಂತ ಜಸ್ಟ್ ಒಂದು 20 to 25 ಮಿನಿಟ್ಸ್ ಸಾಕು. ಮ್ಯಾಕ್ಸಿಮಮ್ 15 to 20 ಮಿನಿಟ್ಸ್ ಎಲ್ಲ ಹತ್ಬೋದು. ಬಟ್ ಸುಧಾರಿಸ್ಕೊಂಡು ಹತ್ತೋದ್ರಿಂದ ಎಷ್ಟೊತ್ತಿಗೆ ಹತ್ತೀವಿ ನೋಡ್ಬೇಕು ಗೈಸ್. ಎಸ್ ಚಲೋ. ಎಸ್, ಇದು ಕೈವಾರ ನಿಯರ್ ಎಷ್ಟೊಂದು ಪ್ಲೇಸಸ್ ಇದೆ ಗೈಸ್. ಅಂಡ್ ಇನ್ನೊಂದು ಏನಂದ್ರೆ, ನಾಳೆ ಸಂಗೀತೋತ್ಸವ ಇದೆ. ಗುರು ಪೌರ್ಣಮಿದು ಸಂಗೀತೋತ್ಸವ ಇದೆ. ತುಂಬಾ ಜನ ಬಂದಿದ್ದಾರೆ. ಬಟ್ ಬೆಟ್ಟದ ಹತ್ರ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ನಮ್ಮೂರ್ಗೆ ನಮ್ಮ ಹಸ್ಬೆಂಡ್ಗೆ ಈ ಕಡೆ ಬಾ, ನಮ್ಮ ಹಸ್ಬೆಂಡ್ಗೆ 5 ಗಂಟೆಯಿಂದ ಎದ್ದೇಳ್ಸಿರೋದು. 5 ಗಂಟೆಗೆ ಹತ್ತಿ ಅಲ್ಲೇ ಪೂಜೆ ಮಾಡ್ಕೊಂಡು 6:15 ಇಳಿದು ಬಿಡ್ಬೇಕು ಅಂತ. ದರ್ಶನ ಆಗ್ಬೇಕು. ನನ್ಗೆ ಎದ್ದೇಳಕ್ ಆಗಲ್ಲ ಬೆಳಗ್ಗೆ ಟೈಮ್. ನಾನು ಮಾರ್ನಿಂಗ್ ಪರ್ಸನ್ ಅಂತೂ ಅಲ್ವೇ ಅಲ್ಲ. ಅದೊಂದು. ಇನ್ನೊಂದು ಭಯ ಗೈಸ್, ಬೆಟ್ಟದ ಹತ್ರ ಯಾರು ಇರಲ್ಲ ಅಷ್ಟು ಬೆಳಗ್ಗೆನೆ. ನಾವೇ ಅಂದ್ರೆ ಮೊದ್ಲೇ ಒಂದೊಂದ್ಸರಿ ನ್ಯೂಸ್ ಆಗ್ತಾ ಇರುತ್ತೆ, ಚಿರತೆ ಅದು ಇದು ಅಂತ. ಅದೇ ತಲೆಯಲ್ಲಿರುತ್ತೆ. ಸ್ಟೆಪ್ಸ್ ಹತ್ಕೊಂಡು ಮಾತಾಡೋದು ತುಂಬಾ ಕಷ್ಟ ಗೈಸ್. ಅಂಡ್ ಇಲ್ಲಿ ಸ್ಟೆಪ್ಸ್ ತೋರಿಸ್ತೀನಿ. ಹೈಟ್, ತುಂಬಾ ಹೈಟ್ ಇದೆ. ಅಬ್ಬಬ್ಬಾ, ಇವಾಗ ಹತ್ತುತ್ತಾ ಇದ್ದೀವಿ ಗೈಸ್. ಒಂದೊಂದು ಸ್ಟೆಪ್ ನೋಡ್ಬೋದು. ನೋಡಿ ಎಷ್ಟು ಹೈಟ್ ಇದೆ. ಅಂಡ್ ಇಲ್ಲಿ ಏನು ಹಾಕಿದ್ದಾರೆ ನೋಡಿ, ಬಕಾಸುರ ಗವಿಗೆ ದಾರಿ. ಈ ಬೆಟ್ಟದ ಮೇಲೆನೆ ಗೈಸ್ ಭೀಮ ಬಕಾಸುರ. ನಾವ್ ಹಿಂಗ ಅಂತೀವ, ಫೈಟಿಂಗ್ ಮೇಲೆ ಪೂಜೆ ಮಾಡೋ ಸ್ವಾಮಿಗಳು ಡೈಲಿ ಅಂತ ತಿಳಿತಾರೆ. ನೋಡಿ ಗೈಸ್, ಅಂಡ್ ಅಲ್ಲಿ ಕೆರೆ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿ. ಅಂಡ್ ಹೇರ್ ಅಂತ ಫ್ರೆಶ್ ಹೇರ್. ಏನಿಲ್ಲ ಗೈಸ್, ಯಾರು ಓಕೆ. ಅಲ್ಲಿ ಮೇಲೆ ಚಾಮುಂಡಿ ದೇವಸ್ಥಾನ ಇದೆ. ಅಲ್ಲಿಗೆ ಸ್ವಾಮಿಗಳು ಡೈಲಿ ಹತ್ತಿ ಇಳಿತಾರೆ. ದೇವರು ಅಷ್ಟು ಶಕ್ತಿ ಕೊಡ್ತಾರೆ. ಅಂಡ್ ಇಲ್ಲಿ ಅಲ್ಲಿ ಪಾರಿಜಾತದ ಮರ ಇದೆ. ಅಂಡ್ ಏನ್ ಚಿನ್ನ, ನಾನು ನೀನು ಈ ಬೆಟ್ಟಕ್ಕೆ ಎಷ್ಟನೇ ಸರಿ ಬರ್ತಿರೋದು? 4th ಟೈಮ್ ಬಂದ್ಬಿಡು. 3 ಟೈಮ್ ಇದೆ, 3rd ಟೈಮು. ಮದ್ವೆಗಿಂತ ಅದು ಮದ್ವೆ ಫಿಕ್ಸ್ ಆದ್ಮೇಲೆ 1 ಸರಿ, ಮದ್ವೆ ಆದ್ಮೇಲೆ 1 ಸರಿ, ಇವಾಗ 1 ಸರಿ. 4th ಟೈಮ್ ಯಾವಾಗ ಹೇಳು? ನಾನು ನೀನಿಬ್ರೆ 2 ಸರಿ. ಗೋಕುಲು ನಾನು ನೀನು ಒಂದ್ ಬಂದಾಗ 3ನೇ ಸರಿ, ಇದು 4ನೇ ಸರಿ. ಬಾ. ಏನೋ ನಂಗೆ 3 ಸರಿ ಅಷ್ಟೇ ನೆನಪಿರೋದು. ಆಕ್ಚುಲಿ ಮದ್ವೆ ಆದ್ಮೇಲೆ 1 ದಿನ ಬಂದಿದ್ವಿ ಗೈಸ್. ಏನಕ್ಕೆ ಅಂದ್ರೆ ಅಲ್ಲಿ ದೇವಸ್ಥಾನ ಇದೆ ಅಲ್ಲ, ಅಲ್ಲಿ ಪಚ್ಚೆ ಇಕ್ಕಿದ್ರೆ ಒಳ್ಳೇದು ಅಂತಾರೆ. ಅಲ್ಲಿಗೆ ಬಂದ್ವಿ. ಈ ರುಚಿನ 1 ನಿಮಿಷ ನಾನೇನೋ ಹೇಳ್ತೀನಿ. ಅಲ್ಲಿಗೆ ಬಂದ್ವಿ ಗೈಸ್. ಎಕ್ಸಾಕ್ಟ್ಲಿ ಅಲ್ಲಿಗೆ ರೀಚ್ ಆದ್ವಿ. ಕೋತಿಗಳು ಜಾಸ್ತಿ ಇರುತ್ತಲ್ಲಿ. ನಾವೇನೇನು ತಗೊಂಡಿದ್ವು ಅದೆಲ್ಲ ಕಿತ್ಕೊಂಡು ದೌಡೋ. ಹಂಗಾಗಿ ಅವತ್ತು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಸೊ ಇವತ್ತು ಪ್ಲಾನ್ ಮಾಡ್ಕೊಂಡು ಬಂದ್ವಿ. ಹಬ್ಬ ಆಗ್ತಾ ಇಲ್ಲ ಗೈಸ್. ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ. ಕಷ್ಟ ಸ್ಟೆಪ್ಸ್ ಹತ್ಕೊಂಡು ಮಾತಾಡೋದಕ್ಕೆ. ಓಕೆ ಗೈಸ್, ವಾಯ್ಸು ಕೂಡ ಅಷ್ಟು ಕ್ಲಿಯರಾಗಿ ಬರಲ್ಲ. ಸೊ ಅಲ್ಲಿಗೆ ಹೋದ್ಮೇಲೆ ಸಿಗ್ತೀವಿ ಗೈಸ್. ಬಾಯ್. ಒಂದು 1/4 ಬೆಟ್ಟ ಹತ್ತಿದ್ದೀವಿ. ಆ್ಯಂಡ್ ಇಲ್ಲಿಂದ ವ್ಯೂ ತೋರಿಸ್ತೀನಿ ರೀ ಗೈಸ್. ಆ್ಯಂಡ್ ನಮ್ರಿ ಅವ್ರು ಇಲ್ಲಿ ಸುಸ್ತೇನಿಲ್ಲ. ಸೊ ಅಂದರೆ ಸುಸ್ತು ಅನ್ನೋದಕ್ಕಿಂತ ಕಾಲು ಹಿಡಿಯುತ್ತೆ ಗೈಸ್. ಅಭ್ಯಾಸ ಇರಲ್ಲ, ಹೈಟ್ ಇದೆಲ್ಲ, ಸೊ ಕಾಲು ಹಿಡಿಯುತ್ತೆ.
ಆ್ಯಂಡ್ ಇಲ್ಲಿಂದ ವ್ಯೂ ತೋರಿಸ್ತೀನಿ ರೀ ಗೈಸ್. ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಫ್ಯಾಟ್ ಬರ್ನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಈ ಬೆಟ್ಟನ ವೀಕ್ಲಿ ಟ್ವೈಸ್ ಹತ್ತಿ ಇಳಿತಾ ಇದ್ರೆ ಆಟೋಮೆಟಿಕ್ ಆಗಿ ಸಣ್ಣ ಆಗ್ತಾರೆ. ಏನಂತೀಯ ಚಿನ್ನ, ಏನಂತೀಯ? ವೀಕ್ಲಿ ಟ್ವೈಸ್ ಈ ಬೆಟ್ಟ ಹತ್ತಿ ಇಳಿದ್ರೆ ಸಾಕಲ್ಲ? ಓಕೆ ಗೈಸ್, ಅವರು ಟಯರ್ಡ್ ಆಗಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಪ್ರತಿಭೆನ ತೋರಿಸ್ತೀನಿ ರೀ ಗೈಸ್. ಪ್ರತಿಭೆಗಳು ನೋಡಿ ಗೈಸ್, ಏನೇನೆಲ್ಲ ಬರೆದಿಟ್ಟಿದ್ದಾರೆ, ಇಲ್ಲಿ ಅಲ್ಲಿ ಎಲ್ಲಾನು ಪ್ರಿಂಟ್ ಹಾಕ್ಬಿಟ್ಟಿದ್ದಾರೆ. ಎಸ್, ಓಕೆ ಗೈಸ್, ನಮ್ಮ ಜರ್ನಿನ ಮುಂದುವರ್ಸೋಣ. ನೋಡಿ ಗೈಸ್, ಅಲ್ಲಿ ಕೋತಿ ಓಡ್ ಬಂತು. ನಮ್ಮ ಹಸ್ಬೆಂಡ್ ನೋಡಿ, ವೀರಾದಿ ವೀರ ಶೂರಾದಿ ಶೂರ ಕೋತಿ ಓಡಿಸ್ತು ನಂಗ್ಬಿಟ್ಟವನೆ. ಎಸ್ ನೋಡಿ ಗೈಸ್, ಇನ್ನು ಆಲ್ಮೋಸ್ಟ್ ಎಲ್ಲ ಬಂದ್ವಿ, ರೀಚ್ ಆದ್ವಿ. ನೋಡಿ, ಇದು ಗುಹೆ ತರ ಇರುತ್ತೆ ಗೈಸ್. ಹಿಂಗೆ ಗುಹೆ ಒಳಗಡೆ ಇನ್ನು ನುಗ್ಗಿದ್ರೆ ಇಲ್ಲಿ ಒಂದು ಪಾರಿಜಾತ ಮರ ಕಾಣಿಸುತ್ತೆ ನೋಡಿ. ಎಷ್ಟು ತಣ್ಣಗಿದೆ ಗೊತ್ತಾ. ಇನ್ನು ಬೆಳಗ್ಗೆನೆ ಬಂದ್ಬಿಟ್ರೆ ಚಳಿಗೆ ಅದ್ರೋಗ್ತೀವಿ ಅಷ್ಟೇ. ನೋಡಿ, ಇಲ್ಲಿ ಪಾರಿಜಾತ ಮರ ಗಮ್ ಅಂತ ಇರುತ್ತೆ, ಅದು ಫ್ಲವರ್ ಇದೆ ನೋಡಿ. ಹಾ, ಪಾರಿಜಾತನೇ ನಾನು ಹೇಳಿ. ಹೌದಾ, ಪಾರಿಜಾತದು ಹಿಂಗೆ ಬರ. ಚಿನ್ನ, ಐ ಲವ್ ಯು. ಐಸ್ ಗೈಸ್, ಇಲ್ಲಿ ನೋಡಿ ಗ್ರೀನರಿ, ಯಾರು ಇಲ್ಲ ಗೈಸ್, ಎಲ್ಲ ಹತ್ತಿ ಇಳಿದ್ಬಿಟ್ಟಿದ್ದಾರೆ. ನಾವ್ ಇವಾಗ ಹತ್ತಿಂಗ್ ಇಲ್ಲಿದಲ್ಲ, ಇಲ್ಲಿ ಗುಹೆ ಕಾಣಿಸ್ತದ, ಅದು ದಾಟದ್ಮೇಲೆ ಟೆಂಪಲ್ ಬಂತು ಗೈಸ್. ಅಲ್ಲಿ ಹೋದ್ಮೇಲೆ ಸಿಗ್ತೀವಿ ಗೈಸ್. ಫೈನಲಿ ರೀಚ್ ಆದ್ವಿ. ಇನ್ನೇನು ಹತ್ತತ್ರ ಟೆಂಪಲ್ ಇದ್ವಿ. ಆ್ಯಂಡ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಬಂಡೆ. ಫೈನಲಿ ರೀಚ್ ಆದ್ವಿ ಗೈಸ್. ವಾವ್, ಎಷ್ಟು ಚೆನ್ನಾಗಿದೆ ಬಿಸಿಲು. ನೆಕ್ಸ್ಟ್ ಗೈಸ್, ಇಲ್ಲಿ ಲಕ್ಷ್ಮಣ್ ತೀರ್ಥ ಅಂತಾರೆ ಗೈಸ್. ಇಲ್ಲಿ ಕಲ್ಯಾಣಿ ಥರ ಇದೆ, ತೋರಿಸ್ತೀನಿ ರೀ. ನಮ್ಮ ಗೌಡ್ರು ರೀಚ್ಡ್. ಹೆಂಗಿತ್ತು? ಸೂಪರ್ ಆಗಿತ್ತು. 4 ಬ್ರೇಕ್ಸ್ ತಗೊಂಡಿದ್ವಿ. ನೋಡಿ ಚಿನ್ನ, ಟೈಮು 8:22. ಆಲ್ಮೋಸ್ಟ್ 20 ಮಿನಿಟ್ಸ್. ಎಸ್, ದೇವಸ್ಥಾನ ಹತ್ರ ರೀಚ್ ಆಗಿದ್ವಿ. ಇಲ್ಲಿ ತೋರಿಸ್ತೀನಿ ರೀ, ಒಳಗಡೆ ಹೊಟ್ಟೋಗ್ಬಿಟ್ಟು. ಅವಿರುತ್ತೆ ಬಿಡು, ಟೆಂಪ್ರೇಚರ್ ಕೂಲ್ ಆಗಿರುತ್ತಲ್ಲ, ಸೊ ವೇಟ್ ಗೈಸ್. ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ತನಕ, ಈ ಸ್ಟೆಪ್ ತನಕ ಇತ್ತು ವಾಟರ್. ಇವಾಗ ಕಡಿಮೆ ಆಗಿದೆ. ಬಟ್ ಎಷ್ಟೇ ಮಳೆಗಾಲ ಬರಲಿ, ಎಷ್ಟೇ ಬೇಸಿಗೆ ಸುಡು ಬಿಸಿಲು ಬರಲಿ, ಇದ್ರಲ್ಲಿ ಮಾತ್ರ ಒಂದು ತೊಟ್ಟು ನೀರು ಖಾಲಿ ಆಗಲ್ಲ ಗೈಸ್. ಆ್ಯಂಡ್ ನೀವು ನೋಡ್ತಿರ್ಬೋದು, ಇದು ಬಂಡೆ ಅಷ್ಟೇ ಗ್ಯಾಪ್ ಇದೆ. ಆ್ಯಂಡ್ ಅಲ್ಲಿಂದ ಇಲ್ಲಿದೆ. ಇದರದ್ದು ಸ್ಟೋರಿ ಏನು ಅಂದರೆ, ಕೈವಾರದ ಹೆಸರು ಮುಂಚೆ ಇದ್ದಿದ್ದು ಪಾಂಡುಪುರ ಅಂತ. ಸೊ ಲಕ್ಷ್ಮಣದವರು ವನವಾಸಕ್ಕೆ ಬಂದಿದ್ರಲ್ವ, ಆವಾಗ ಲಕ್ಷ್ಮೀ ದೇವಿ ಅಂತಿದೆ, ಸೀತಾದೇವಿಗೆ ಬಾಯಾರಿಕೆ ಆಗ್ತಾ ಇರುತ್ತೆ. ಆವಾಗ ಲಕ್ಷ್ಮಣನ್ಗೆ ಹೇಳ್ತಾರೆ, ಸೀತಾದೇವಿ ನನಗೆ ದಾಹ ಆಗ್ತಾ ಇದೆ ಅಂತ ಹೇಳಿದಾಗ, ಲಕ್ಷ್ಮಣ ಈ ಬಂಡೆಗೆ, ಈ ಬಂಡೆ ಇದೆಯಲ್ಲ, ಈ ಬಂಡೆಗೆ ಬಾಣ ಬಿಡ್ತಾನೆ. ಆ ಬಾಣ ಬಿಟ್ಟಾಗ ಈ ಬೆಟ್ಟ ಸೀಳುತ್ತೆ. ಈ ಬಂಡೆ ಸೀಳಿ ಅದು ಪಾತಾಳಕ್ಕೆ ಹೋಗಿ ಇಲ್ಲಿ ನೀರು ಉತ್ಪತ್ತಿ ಆಗುತ್ತೆ. ಸೊ ಅವಾಗ ಸೀತಾದೇವಿ ಬಾಯಾರಿಕೆ ತೀರಿಸ್ತಾರೆ ಲಕ್ಷ್ಮಣ ದೇವರು. ಸೊ ಹಂಗಾಗಿ ಇದನ್ನು ಲಕ್ಷ್ಮಣ ತೀರ್ಥ ಅಂತಾರೆ. ಮುಂಚೆ ಈ ನೀರಲ್ಲಿ ಸ್ನಾನ ಎಲ್ಲ ಮಾಡ್ತಿದ್ರು. ಎಷ್ಟೇ ಮೈಕೈ ನೋವು ಇರ್ಬೋದು, ಚರ್ಮದ ರೋಗ ಇರ್ಬೋದು, ಎಲ್ಲದಕ್ಕೂ ಇದರಲ್ಲಿ ಹೋಗಿ ಬಂದು ಸ್ನಾನ ಮಾಡ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ, ನೋವುಗಳೆಲ್ಲ ಹೋಗುತ್ತೆ ಅಂತ ನಂಬಿಕೆ ಇತ್ತು. ಬಟ್ ಇವಾಗ ಇಲ್ಲಿ ಸ್ನಾನ ಮಾಡೋದಕ್ಕೆ ಬಿಡಲ್ಲ. ಬೇಕಿದ್ದರೆ ಬಾಟಲ್ಲು ಇಲ್ಲ ಏನಾದರೂ ತೊಗೊಂಡು ಬಂದು ನಾವೇ ವಾಟರ್ನ ತೊಗೊಂಡು ಇಲ್ಲಿ ಸ್ನಾನ ಮಾಡ್ಕೋಬೋದು ಗೈಸ್. ಆ್ಯಂಡ್ ಅಲ್ಲಿ ನೋಡಿ ಯಾರು ಅಡುಗೆ ಮಾಡ್ಕೊಂಡು ತಿಂದಿದ್ದಾರೆ. ಆ್ಯಂಡ್ ಇದೆ ಗೈಸ್ ದೇವಸ್ಥಾನ, ಚಾಮುಂಡಿ ದೇವಸ್ಥಾನ. ಆ್ಯಂಡ್ ಇದು ತುಂಬ ಪವರ್ಫುಲ್. ಇಲ್ಲಿಗೆ ಬಂದು ಏನೇ ಕೋರ್ಕೊಂಡೋದ್ರೆ ನಮ್ಮ ಕಡೆ ಇದೆ, ನಮ್ಮ ಕಡೆ ತುಂಬ ನಂಬ್ತಾರೆ ದೇವ್ರನ್ನ. ಆ್ಯಂಡ್ ಇದು ಸಂಡೇ ಟೈಮ್ ಕ್ಲೋಸ್ ಇರುತ್ತೆ. ಮಂಡೇ ಆ್ಯಂಡ್ ಫ್ರೈಡೇ 9-10 ಓಪನ್ ಇರುತ್ತೆ. ನೋಡಿ ಇಲ್ಲಿ ಎಲ್ಲರೂ ಕ್ಯೂರಿಯಾಸಿಟಿ ಏನಂದ್ರೆ ವ್ಯೂ ನೋಡಿ ಗೈಸ್, ಅಲ್ಲಿದೆ ನೋಡಿ ಲಕ್ಷ್ಮಣ್ ತೀರ್ಥ
ಅಂತ ಇದೆ ನೋಡಿ. ಇದು ವ್ಯೂ ಲಕ್ಷ್ಮೀ ಬೇಕಂದ್ರೆ ಇನ್ನ ಬೆಳಗ್ಗೆ ಬೇಗ ಎದ್ದು ಬರ್ಬೇಕು, 5-5:30ಗೆ ಎದ್ದು ಬಂದು ಇನ್ನು ಸನ್ರೈಸ್ ಸೊ ಕಾಣಿಸುತ್ತೆ ಆ ಕಡೆ ಮೇಲೆ ಹೋದ್ರೆ ಅಲ್ಲಿ ಮೇಲೆ ಇದೆ ಅಲ್ಲ ಗೈಸ್, ಆ ಬೆಟ್ಟದ ತನಕನೂ ಹೋಗ್ಬೋದು, ದಾರಿ ಇದೆ. ಅಂಡ್ ಮೇಲೆ ಇನ್ನೂ ಮೇಲೆ ಆಂಜನೇಯ ಟೆಂಪಲ್ ಇದೆ. ಬಟ್ ಅಷ್ಟು ಇಷ್ಟು ಲೇಟಾಗಿ ಬಂದರೆ ಯಾವ ವ್ಯೂ ಕಾಣಿಸಲ್ಲ, ಬರೀ ಈ ಥರನೇ ಇರುತ್ತೆ ವ್ಯೂ. ನಾವು ಒಂದ್ಸು ಬಂದಿದ್ವಿ 6 ಗಂಟೆಗೆಲ್ಲ ಮೇಲೆ ರೀಚ್ ಆಗ್ತೀವಿ. ಓಕೆ ಗೈಸ್, ಈಗ ಪೂಜೆ ಮುಗಿಸ್ಕೊಂಡು ಸಿಗ್ತೀವಿ ಗೈಸ್. ಎಸ್ ಗೈಸ್, ಆ್ಯಂಡ್ ನಾನು ಹೆಂಗೆ ಅಂದರೆ, ನನಗೇನಾದರೂ ಅಂದ್ಕೊಂಡಾಗ ಆದರೆ ಆ ದೇವರು ಪವರ್ಫುಲ್ ಅನ್ಸುತ್ತೆ. ನನಗೆಲ್ಲ ಎಲ್ಲರಿಗೂ ಅಷ್ಟೇ ಅಲ್ವಾ. ಸೊ ಏನಾದರೂ ನಾವು ಅಂದ್ಕೊಂಡಿದ್ದಾದರೆ ಆ ದೇವರು ಪವರ್ಫುಲ್ ಅನ್ಸುತ್ತೆ, ಒಂದು ನಂಬಿಕೆ ಬರುತ್ತೆ ಅಲ್ವಾ. ಸೊ ಹಂಗೇನೆ ನಮ್ಮ ಕಡೆ ಈ ದೇವ್ರನ್ನ ತುಂಬಾ ನಂಬ್ತಾರೆ. ಸೊ ನಮ್ಮ ಡ್ಯಾಡಿ ಅಲ್ಲಿ ಕೆಳಗಡೆ ಭೀಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗಿದ್ದಾಗ ಹಿಂಗೆ ಮ್ಯಾಚಸ್ ನೋಡ್ತಿದ್ದೀವಿ ಅಂತ ಯಾವುದೋ ಜಾತಕ ಏನೋ ತೋರಿಸಿದಾಗ, ಸೊ ಅವ್ರು ಹೇಳಿದ್ರಂತೆ 3 ಟೈಮ್ಸು ಬೆಟ್ಟಕ್ಕೆ, ಚಾಮುಂಡಿ ತಾಯಿ ಬೆಟ್ಟಕ್ಕೆ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರೆ ಒಳ್ಳೇದು, ಒಳ್ಳೆ ಕಡೆ ಒಳ್ಳೆ ಸಂಬಂಧ ಸಿಗತ್ತೆ ಅಂತ ಹೇಳಿದರು. ಸೊ ನಾನು ನನ್ನ ಫ್ರೆಂಡ್ ಇಬ್ರು ಅವ್ರು ಹೇಳಿದ್ದು ಟ್ಯೂಸ್ಡೇ ಫ್ರೈಡೇ ಹೋದ್ರೆ ಒಳ್ಳೇದು, ಅಂದರೆ ಆ ಟೈಮ್ಗೆ ಓಪನ್ ಇರುತ್ತೆ. ಸೊ ಟ್ಯೂಸ್ಡೇ ಫ್ರೈಡೇ ಟ್ಯೂಸ್ಡೇ ಈ ಥರ ನಾವು ಫ್ರೈಡೇ ಸ್ಟಾರ್ಟ್ ಮಾಡಿದ್ರಿ, ಫ್ರೈಡೇ ಟ್ಯೂಸ್ಡೇ ಫ್ರೈಡೇ. ಸೊ 3 ಟೈಮ್ಸ್ ಹತ್ತಿ ಪೂಜೆ ಮಾಡಿಕೊಂಡು ಬಂದ್ವಿ. ಸೊ ಫ್ರೈಡೇ ಲಾಸ್ಟ್ ಆಯಿತು. ಸೊ ಸಂಡೇಶಲ್ಲಿ ಸಂಬಂಧ ಅಂದರೆ ಎಲ್ಲನೂ ಓಕೆ, ಆಲ್ಮೋಸ್ಟ್ ಓಕೆ ಆಗಿತ್ತು ಗೈಸ್. ಸೊ ಆವಾಗಿಂದ ಓಕೆ, ದೊಡ್ಡೋರು ಏನಾದರೂ ನಂಬ್ತಾರೆ ಹೇಳ್ತಾರೆ ಅಂದರೆ ಒಂದು ನಂಬಬೇಕು ಅನ್ನೋದು ಬಂತು. ಆ್ಯಂಡ್ ತುಂಬ ಪವರ್ಫುಲ್ ಅಂತ ನನಗೂ ಅನಿಸ್ತು ಗೈಸ್. ಎಕ್ಸಾಕ್ಟ್ಲಿ 3 ಟೈಮ್ಸ್ ಹತ್ತಿ ಬಂದ್ವಿ ಅಷ್ಟೇ. ಸೊ ಎಲ್ಲನೂ ನಾವು ಅಂದ್ಕೊಂಡಂಗೆ ಆಯಿತು, ಎಲ್ಲನೂ ಓಕೆ ಆಯಿತು. ಸೊ ಅದೊಂಥರ ಖುಷಿ. ಸೊ ಹಂಗಾಗಿ ನಂಬಿದೆ. ಆ್ಯಂಡ್ ನಾನೇನಂತ ಕೋರ್ಕೊಂಡಿದ್ದೆ ಅಂದರೆ, ಸೊ ಕೋರ್ಕೊಳಕ್ಕೆ ಮುಂಚೆ ಹೇಳ್ಬಾರ್ದು, ಬಟ್ ಕೋರ್ಕೊಂಡು ನೆರವೇರಿದ್ಮೇಲೆ ಹೇಳ್ಬೋದಲ್ವಾ. ನಾನೇನಂತ ಕೋರ್ಕೊಂಡಿದ್ದೆ ಅಂದರೆ, ಸೊ ಸೆಟ್ ಆದಮೇಲೆ ನಾನು ನಮ್ಮ ಹುಡುಗನ್ನ ಕರ್ಕೊಂಡು ನಿನ್ನ ಸನ್ನಿಧಾನಕ್ಕೆ ಬರ್ತೀನಿ ಅಂತ ಕೋರ್ಕೊಂಡಿದ್ದೆ. ಸೊ ಮದುವೆ ಎಲ್ಲ ಸೆಟ್ ಆದಮೇಲೆ, ಎಂಗೇಜ್ಮೆಂಟ್ ಎಲ್ಲ ಆದಮೇಲೆ, ಆ್ಯಂಡ್ ನಾನು, ನಮ್ಮ ಹಸ್ಬೆಂಡು ಮತ್ತು ನನ್ನ ತಮ್ಮ 3 ಜನ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ವಿ ಗೈಸ್. ಇದು ನಾನು ಹೇಳಿದ್ದಕ್ಕೆ, ಪವರ್ಫುಲ್ ಅಂತ ಹೇಳಿದ್ದಕ್ಕೆ, ನಂಬಿದ್ದಕ್ಕೆ ನಾನೇ ಬೆಸ್ಟ್ ಎಕ್ಸಾಂಪಲ್. ಸೊ ನೀವು ಏನಾದರೂ ಅನ್ಕೊತಾ ಇದ್ದೀರಾ, ಕೋರ್ಕೊತಾ ಇದ್ದೀರಾ ಅಂದರೆ ಒಂದ್ಸಲ ಟೆಸ್ಟ್ ಮಾಡಿ ಗೈಸ್. ದೇವ್ರನ್ನ ನಂಬಿ ಬರಬೇಕು, ಆಗತ್ತೆ ಅಂತ ನಾವು ಒಂದು ನಂಬಿಕೆ ಇಟ್ಕೊಂಡು ಬರಬೇಕು. ಸೊ ಅದು ಒಂಥರ ಮ್ಯಾನಿಫೆಸ್ಟೇಷನ್ ಥರ ಗೈಸ್. ಸೊ ಅದು ನಾನು ಮ್ಯಾನಿಫೆಸ್ಟೇಷನಲ್ಲಿ ಬಿಲೀವ್ ಮಾಡ್ತೀನಿ, ಅದು ನಿಜವಾಗೂ ವರ್ಕ್ ಆಗುತ್ತೆ. ಆ್ಯಂಡ್ ನೀವು ಕೂಡ ಬಂದು ಇಲ್ಲಿ ದರ್ಶನ ಮಾಡಿಕೊಂಡು ಆಶೀರ್ವಾದ ತೊಗೊಂಡೋಗಿ ಗೈಸ್. ಎಸ್ ಗೈಸ್, ಈಗ ಪೂಜೆ ಎಲ್ಲ ಮುಗೀತು. ಈಗ ಟೈಮ್ 9:03 ಆಗಿದೆ ಗೈಸ್. ಅಲ್ಲಿ 8ಗೆ ಹತ್ತಿದ್ದು, ಬಟ್ ಆರಾಮ್ಸೆ ಹತ್ತಿದ್ವಿ. ಹತ್ತಿ ಬಂದು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಕೂತಿದ್ದೀವಿ ಗೈಸ್. 1 ಅವರ್ ಸಾಕು, ಆರಾಮ್ಸೆ ಮುಗಿಸ್ಕೋಬೋದು. ಇನ್ನೂ ಮೇಲೆ ಇದೆ, ಬಟ್ ನಾವು ಮೇಲೆ ಎಲ್ಲ ಹೋಗ್ತಿಲ್ಲ. ಅಲ್ಲಿ ಭೀಮ ಬಕಾಸುರ ಹೆಜ್ಜೆ ಎಲ್ಲ ಇದೆ ಅಂತ ಹೇಳ್ತಾರೆ. ಆಂಜನೇಯ ಟೆಂಪಲ್ ಇದೆ, ಆ್ಯಂಡ್ ಆ ಬೆಟ್ಟದ ಮೇಲೇ ಅಂತೆ ಭೀಮ ಬಕಾಸುರ ಯುದ್ಧ ಮಾಡಿರೋದು. ಆ್ಯಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ಜನ ಯಾರೂ ಇಲ್ಲ ಗೈಸ್. ದೇವಸ್ಥಾನ ಅಂತೂ ಫುಲ್ ಖಾಲಿನೇ, ಆ್ಯಂಡ್ ಕ್ಲೋಸ್ ಇರುತ್ತೆ. ಟ್ಯೂಸ್ಡೇ ಆ್ಯಂಡ್ ಫ್ರೈಡೇ ತುಂಬ ಇಷ್ಟೊತ್ತವರೆಗೂ ಓಪನ್ ಇರುತ್ತೆ. 9-9:30ವರೆಗೂ ಓಪನ್ ಇರುತ್ತೆ. ಆವಾಗ ಸ್ವಾಮಿಗಳು ಇರ್ತಾರೆ, ಪೂಜೆ ಎಲ್ಲ ಮಾಡಿಕೊಡ್ತಾರೆ. ಬಟ್ ಇವತ್ತು ಸಂಡೇ ಕ್ಲೋಸ್, ಬಟ್ ನಮ್ಗೆ ಸಂಡೇನೇ ಹಾಲಿಡೇ ಇರೋದು. ಸೊ ನಾವು ಸಂಡೇ ಬಂದಿದ್ದೀವಿ, ಅಲ್ಲಿ ಬಾಗ್ಲ ಹತ್ರನೇ ಪೂಜೆ ಮಾಡಿಕೊಂಡು ಬಂದ್ವಿ ಗೈಸ್. ಆ್ಯಂಡ್ ಸಂಡೇ ಏನಂದರೆ ಎಲ್ಲ ಫುಲ್ಲು ಟ್ರೆಕ್ಕಿಂಗ್ ಬರ್ತಾರೆ ಸಂಡೇ. ತುಂಬ ಜನ ವಾಕಿಂಗ್ ಥರ ಟ್ರೆಕ್ಕಿಂಗ್ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಬರ್ತಾರೆ. ನಾವು ತುಂಬಾ ಲೇಟಾಗಿ ಬಂದಿದ್ದೀವಿ. ಆ್ಯಂಡ್ ಸನ್ಸೆಟ್ ಎಲ್ಲ ನೋಡೋದಕ್ಕೆ ಎಲ್ಲನೂ ಬರ್ತಾರೆ ಗೈಸ್. ತುಂಬ ಬ್ಯಾಂಗ್ಳೂರಿಂದ ಎಲ್ಲ ಬರ್ತಾರೆ ಗೈಸ್. ಒನ್ಸ್ ಲಾಸ್ಟ್ ಟೈಮ್ ಹೋಗಿದ್ದಾಗ ಎಲ್ಲನೂ ವ್ಲಾಗರ್ಸ್ ಇರ್ತಾರಲ್ಲ, ಸೊ ಅವರು ಎಲ್ಲನೂ ಕ್ಯಾಪ್ಚರ್ ಮಾಡ್ತಿದ್ರು. ಈ ಪ್ಲೇಸ್ ಅನ್ನೋದೇ ಗೊತ್ತಿರಲಿಲ್ಲ. ಸೊ ವ್ಲಾಗರ್ಸ್ ಎಲ್ಲ ಬಂದು ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮಲ್ಲೂ ತುಂಬ ಸಿಗ್ತಿರುತ್ತೆ ಕೈವಾರದ ಬಗ್ಗೆ. ಆ್ಯಂಡ್ ಇಲ್ಲಿ ತುಂಬ ಪ್ಲೇಸಸ್ ಇದೆ ಗೈಸ್. ಇಲ್ಲಿ ನಾಳೆ ಸಂಗೀತೋತ್ಸವ ಇದೆ. ಸೊ ಅಲ್ಲಿ ತಾತಾಯನ ದೇವಸ್ಥಾನದಲ್ಲಿ ತುಂಬ ಪೂಜೆಗಳು, ವಿಶೇಷ ಪೂಜೆಗಳಿರುತ್ತೆ. ಅಮರನಾರಾಯಣ ಸ್ವಾಮಿ ದೇವಸ್ಥಾನ ಇದೆ, ಕೈವಾರ ಬೆಟ್ಟ, ಕೈವಾರ ಗವಿ, ನೆಕ್ಸ್ಟ್ ಕೈಲಾಸಗಿರಿ, ಅಂಬಾಜಿ ದುರ್ಗ ಬೆಟ್ಟ, ಆಲಮಗಿರಿ, ಆ್ಯಂಡ್ ಇಲ್ಲಿ ತುಂಬ ಪ್ಲೇಸಸ್ ಇದೆ ಗೈಸ್. 1 ಡೇ ಟ್ರಿಪ್ ಥರ ಬರ್ಬೋದು ಬೆಂಗಳೂರವ್ರು ಯಾರಾದರೂ ಬರಂಗಿದ್ರೆ. ಏನು ಹೇಳ್ತೀವಿ ಚಿನ್ನ? ಅಷ್ಟೇನಾ? ಅಷ್ಟೇನಾ? ಹೇಳು ಏನಾದರೂ ಒನ್ ಡೇ ಟ್ರಿಪ್ ಪ್ಲಾನ್ ಮಾಡ್ಕೊಂಡು ಬರೋದಕ್ಕೆ. 1 ಡೇ ಟ್ರಿಪ್ ಪ್ಲಾನ್ ಮಾಡಿದ್ರೆ ಬೆಳಗ್ಗೆ ಅಂದ್ರೆ ಬೆಟ್ಟ ಹತ್ತಕ್ಕೆ 6 ಗಂಟೆಗೆ ಸ್ಟಾರ್ಟ್ ಮಾಡ್ಬಿಡ್ಬೇಕು.
ಚೆನ್ನಾಗಿರುತ್ತೆ ಗೈಸ್. ನೀವ್ ಇದನ್ನ ಮುಗಿಸ್ಕೊಂಡು ಕೈಲಾಸಗಿರಿಗೆ ಹೋಗಿ ಕೈಲಾಸಗಿರಿಯಿಂದ ಅಂಬಾಜಿ ದುರ್ಗ ಬೆಟ್ಟ ಇವಾಗ road ಅದಂತೂ ಇನ್ನೂ ಮಾಡಿದ್ದಾರೆ. ಮಸ್ತ್ ಆಗಿದೆ. ಹ್ಮ್. ನಾವ್ ಮದ್ವೆ ಆದ್ವಲ್ಲ ಲಾಸ್ಟ್ 1 ವರ್ಷ ಆಯ್ತು. ನೆಕ್ಸ್ಟ್ ಟೈಮ್ ಹೋದಾಗ ಅದನ್ನು ತೋರಿಸ್ತೀವಿ ಗೈಸ್. ಇದಾದ್ರೂ ಸ್ಟೆಪ್ಸ್ ಹತ್ಬೇಕು. ಅಲ್ಲಿ ಅಲ್ಲಿಗೆಲ್ಲ- ತನಕನು ದೇವಸ್ಥಾನ ತನಕನು ಕಾರಲ್ಲೇ ಹೋಗ್ಬೋದು. ಅದಾದ್ಮೇಲೆ ಸ್ವಲ್ಪ ನಡಿಬೇಕು ಅಂಬಾಜಿ ದುರ್ಗ ಬೆಟ್ಟದ ಮೇಲೆ. ಚೂಂಡ್ ಏನಿಲ್ಲ ಮೇಲೆ ಅಂದ್ರೆ ಇಲ್ಲ ಸ್ವಲ್ಪ ಇಲ್ಲ ದೇವಸ್ಥಾನ ಹತ್ರವರೆಗೂ ನಡಿಬೇಕಷ್ಟೇ. ಅಲ್ಲ ಟೆಂಪಲ್ ಆದ್ಮೇಲೆ ಮತ್ತೆ ಇನ್ನೊಂದು ಅದೆಲ್ಲ ಬೆಟ್ಟ ಇದೆ. ಹತ್ತಕ್ಕಾಗಲ್ಲ guys, ಅದು ತುಂಬಾ- ಏನಿಲ್ಲ ಸ್ಟೆಪ್ಸ್ ಇದೆ ಇವಾಗ. ತುಂಬಾ ನಾವು ಹತ್ಬೋದು. ಲಾಸ್ಟ್ ಟೈಮ್ ಬಂದಾಗ ಫುಲ್ ಮೇಲೆ ಹೋಗಿದ್ವಿ. ಇವಾಗ್ಲೇ 9 o'clock ಆಗಿದೆ. ಹೋಗಿ ಅಲ್ಲೂ ಏನ್ ಗೊತ್ತಾ, ಅಲ್ಲೂ ಮೇಲೆ ಒಂದು ಈ ಕಲ್ಯಾಣಿ ತರ ಇದೆ, ಸಮ್ ತರ. ಅಲ್ಲಿ ಎನಿ ಟೈಮ್ ನೀರಿರುತ್ತೆ ಅಷ್ಟು ಮೇಲೆ. ನಾವ್ ಅಷ್ಟು ಮೇಲೆ ಹೋಗಿಲ್ಲ. ನಾ ಹೋಗಿದ್ದೀನಿ 2 times. ಬಾ ಹೋಗೋಣ. ಅಷ್ಟೇ ಗೈಸ್. ಇವಾಗ ಹೋಗೋಣ. ಹೋಗಿ ಒಳ್ಳೆ ನಾನ್ ವೆಜ್ ಬ್ಯಾಟಿಂಗ್ ನಮ್ಮ ಡ್ಯಾಡಿ ಅವಾಗಳೇನೆ ತಗೊಂಡು ಹೋಗಿದ್ದಾರೆ ಅಳಿಯಾಗೋಸ್ಕರ. ಏನ್ ತಗೊಂಡೋದ್ರು ಚಿನ್ನ? ಬ್ರೈನು. ನೀಟಾಗಿ ಹೇಳು. ತಲೆ ಬ್ರೈನ್ ಅಂತೆ. ತಲೆ ಮಾಂಸ ಗೈಸ್, ಇವ್ರಿಗೆ ಹೇಳಕ್ ಬರ್ತಾ ಇಲ್ಲ. ಕುರಿ ತಲೆ ಕಾಲು. ಇಮ್ಯುನಿಟಿಗೋಸ್ಕರ. ಸೊ ಒಳ್ಳೆ ನಾನ್ ವೆಜ್ ಎಲ್ಲಾನು, ತಲೆ ಮಾಂಸ, ಪೋರ್ಕ್, ಚಿಕನ್ ಎಲ್ಲ ತಗೊಂಡು ಹೋಗಿದ್ದಾರೆ. ಹೋಗಿ ಒಳ್ಳೆ ನಾನ್ ವೆಜ್ ಬ್ಯಾಟಿಂಗ್ ಮಾಡ್ಬೇಕು ಗೈಸ್. ಅಂಡ್ ಇನ್ನೊಂದು ಏನಂದ್ರೆ ಗೈಸ್, ಎಷ್ಟು ವಿಶಾಲವಾಗಿದೆ ಈ ಬಂಡೆ. ಅಲ್ಲೇ ಆ ಕಡೆನೆ ದೇವಸ್ಥಾನ ಇರೋದು. ಸೊ ಅಲ್ಲಿ ಲೆಫ್ಟ್ ಟರ್ನ್ ಅಂದ್ರೆ ಅಲ್ಲೇ ದೇವಸ್ಥಾನ. ಈ ಬಂಡೆ ವಿಶಾಲವಾಗಿರ್ತಿತ್ತ. ನಾವು ಊರಿಂದ ಬರ್ಬೇಕಂದ್ರೆ ಬೆಳಗ್ಗೆನೆ ಬರ್ತಿದ್ವಲ್ಲ. ಸೊ ಟಿಫನ್ ಮಾಡ್ಕೊಂಡು ಬರ್ತಿದ್ವಿ. ಇಲ್ಲಿ ಆರಾಮಾಗಿ ತಿನ್ಕೊಂಡು, ಬಟ್ ಅದೇ ಕೋತಿಗಳಿರ್ತವೆ ನೋಡ್ಕೊಂಡು ತಿನ್ಕೊಂಡು ಹೋಗ್ತಿದ್ವಿ. ಅಂಡ್ ಇವಾಗ ಯಾರೋ ನೋಡಿ ಒಲೆ ಇಟ್ಟು ಇಲ್ಲೇ ಅಡ್ಗೆ ಮಾಡ್ಕೊಂಡು ತಿನ್ಕೊಂಡು ಹೋಗಿದ್ದಾರೆ. ಅಂಡ್ ಇಲ್ಲಿಂದ ನೋಡಿ ಗೈಸ್, ಆರ್ಚ್ ತರ, ವೆಲ್ಕಮ್ ಆರ್ಚ್. ಅಮರ ಪ್ರೇಮಿಗಳೆಲ್ಲ ಕೆತ್ಬಿಟ್ಟವ್ರೆ. ಅಮರ ಪ್ರೇಮಿಗಳು ಅವ್ರ ಹೆಸರುಗಳನ್ನೆಲ್ಲ ಹಾಕಿ ಇಟ್ಟಿದ್ದಾರೆ. ಅದು ಎಷ್ಟು ಪೇಷನ್ಸ್ ಅಲ್ಲ ಅವರಿಗೆ. ಅಲ್ಲಿಂದ ಏನದು ಪೇಂಟ್ ಎತ್ಕೊಂಡ್ ಬಂದು ಇಲ್ಲಿ ಬರ್ದು ಒಬ್ಬೊಬ್ರು ಸ್ಪೆಲ್ಲಿಂಗ್ ಕೂಡ ಕರೆಕ್ಟ್ ಆಗಿ ಬರ್ತಿಲ್ಲ. ಏನ್ ಮಾಡಕ್ಕಾಗಲ್ಲ. ಎಸ್, ಹೋಗೋಣ ಬನ್ನಿ ಗೈಸ್. ಅಂಡ್ ಇಲ್ಲಿಂದ ವ್ಯೂ ತೋರಿಸ್ತೀನಿ ರೀ ಗೈಸ್. ಇಲ್ಲಿ ಒಂದು ಆರ್ಚ್ ಇದೆ. ನಮ್ಮ ಹಸ್ಬೆಂಡ್ ಇನ್ನ ಅಲ್ಲಿಂದ ಕೊಬ್ಬರಿ ತಿನ್ನೋದ್ರಲ್ಲೇ ಇದ್ದಾರೆ. ತೋರಿಸಿದ್ನಲ್ವಾ ಗೈಸ್, ಇದು ಎಂಟ್ರೆನ್ಸ್ ಅಂದ್ರೆ ಗುಹೆ ತರ ಇದೆ. ಅಂಡ್ ಇಲ್ಲಿಂದ ನೋಡಿ ನಾವಂತೂ ಬರೀ ಟೆಂಪಲ್ ರನ್ನೇ ಆಯ್ತು ಗೈಸ್. ವೀಕ್ಲಿ ಒನ್ಸ್ ಎಲ್ಲಾದ್ರೂ ಬಂದಾಗ ಎಲ್ಲಾದ್ರೂ ಲಾಂಗ್ ಹೋಗೋಣ ಅಂತ ಅನ್ಕೊಂತೀವಿ. ಬಟ್ ಲಾಂಗ್ ಹೋಗೋದಕ್ಕೆ ಅಷ್ಟು ಒಂದು 2 to 3 days ಆದ್ರೂ ಹೋಗ್ಬೇಕು. ಬಟ್ 1 day, ನಮ್ಗೆ ಸಂಡೇ ಒಂದಿನಾನೇ ಅಲ್ವಾ ಹಾಲಿಡೇ ಇರೋದು. ಸೊ ಇಲ್ಲೇ ತಿರ್ಗಾಡ್ತಾ ಇರ್ತೀವಿ. ಅಂಡ್ ನಮ್ಮ ಕಡೆನೂ ಕೂಡ ತುಂಬಾ ಚೆನ್ನಾಗಿರೋ ಪ್ಲೇಸಸ್ ಇದೆ. ಸೊ ಹಂಗಾಗಿ ತಿರ್ಗಾಡ್ತಿದ್ದೀವಿ ಗೈಸ್. ಓಕೆ, ಇವಾಗ ಕೆಳಗಡೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ಇಳಿಯೋದು ಈಸಿ ಗೈಸ್, 10 minutes. ಮ್ಯಾಕ್ಸಿಮಮ್ 8 to 10 minutes ಅಲ್ಲಿ ಇಳಿದ್ಬಿಡ್ಬೋದು. ಬಟ್ ಇಳಿಯೋವಾಗ ಕಾಲು ಹಿಡಿಯುತ್ತೆ. ಓಕೆ ಗೈಸ್, ಬಾಯ್. ಕೆಳಗಡೆ ಹೋದ್ಮೇಲೆ ಸಿಗ್ತೀನಿ. ನೀವು ಯಾವ ಊರಿಂದ ಸರ್ ಬಂದಿರೋದು? ಯಾವ ಊರಿಂದ ಸರ್ ನೀವು ಬಂದಿರೋದು? ನಾವು ಊರಿಂದ ಬಂದಿಲ್ಲ, ಮನಸ್ಸಿಂದ ಬಂದಿರೋದು. ಕಾಡಿಂದ ಬಂದಿದ್ದೀರಾ? ಏನ್ ಸರ್ ಮೇಲೆ ಹತ್ಬಿಟ್ಟಿದ್ದೀರಾ? ಹೌದು, ಹಂಗೆ. ಅಲ್ಲಿಂದ ವ್ಯೂ. ಎಸ್, ಏನ್ ಮಸ್ತಾಗಿದೆ ನೋಡಿ ಗೈಸ್. ಎಸ್ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ತಪ್ಪದೆ ಈ ಪ್ಲೇಸ್ನ ವಿಸಿಟ್ ಮಾಡಿ ಚಾಮುಂಡಿ ತಾಯಿ ಆಶೀರ್ವಾದನ ಪಡ್ಕೊಳ್ಳಿ ಗೈಸ್. ಆ್ಯಂಡ್ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವ್ಲಾಗ್, ಹೊಸ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಇದೇನಂತ ನೋಡಬೇಡ್ರಿ, ಇದು ಅಲ್ಲಿ ಕುಂಕುಮ ಪೂಜೆ ಮಾಡುವಾಗ ಕುಂಕುಮ ಅಂಟಿರೋದಷ್ಟೇ. ಓಕೆ ಗೈಸ್, ಬಾಯ್. ಎಸ್ ಗೈಸ್, ಇವಾಗ ಮನೆಗೆ ಹೋಗ್ತಿದ್ವಿ. ಆ್ಯಂಡ್ ಈ ರೋಡ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ. ಆ ಕಡೆ ಈ ಕಡೆ ಮರ ಇರೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತಲ್ಲ. ಸೊ ಫೋಟೋಸ್ಗೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಮುಂಚೆ ಇಲ್ಲಿಗೆ ಬರ್ತಿದ್ವಿ ಗೈಸ್, ಫೋಟೋ ಶೂಟ್ ಮಾಡ್ಕೊಳ್ಳೋದಕ್ಕೆ. ಚೆನ್ನಾಗಿದೆ ಅಲ್ಲ. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಬಾಯ್.